ಆತ್ಮೇಲೆ ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರ ಚಂದ್ರ ಬೆಟಗೇರಿ. ತಮಗೆಲ್ಲ ಗೊತ್ತು, ಸಂಗ್ಯಾ ಬಾಳೆ ಅನ್ನುವಂಥ ಒಂದು ಸಣ್ಣ ಆಟವನ್ನು ನಮ್ಮ ವಾಹಿನಿ ಮುಖಾಂತರ ಹೇಳ್ತಾರೆ. ಸಂಗ್ಯಾ ಬಾಳೆ ಅನ್ಯೋನ್ಯ ಗೆಳೆಯರು, ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರ್ದಂಥವರು. ಕೊನೆಗೆ ಏನಾಯ್ತು ಅಂದರೆ ಬಡತನ ಸಿರಿತನ ಅನ್ನೋದಕ್ಕೆ ಭೇದ ಅನ್ನೋದನ್ನು ಇಲ್ಲ ಗೆಳೆತನದೊಳಗೆ. ಆಗ ಪರಸ್ಪರ ಇಬ್ಬರು ಭೇಟಿ ಆದಾಗ, ಯಾಕಪ್ಪ ಗೆಳೆಯ ಬಳನ ನೀನು ಹಿಂಗದೀ, ಮತ್ತು ನಿನ್ನ ಮೈಮೇಲೆ ಬಟ್ಟೆ ಹರಿದವು, ನಿನ್ನ ಮುಖ ಬಾಡೈತಿ, ಏನಾಗೈತೆ ಅಂತ ಕೇಳಿದಾಗ, ನೋಡಪ್ಪ ಗೆಳೆಯ, ನೀನು ಶ್ರೀಮಂತ, ನಾನು ಬಡವ ಮನುಷ್ಯ, ಹೀಗಾಗಿ ಮನೆ ಸಂಸಾರ ನಡಿಬೇಕಾದ್ರೆ ದುಡ್ದಾಗನ ಆಗೋದ, ಅದಕ್ಕಾಗಿ ನಾನು ದುಡ್ಯಾಕೆ ಹೋಗಿನಿಪ್ಪ, ಹತ್ತಿ ಕಟ್ಟಿಗೆ ಕೇಳಕ್ಕೆ ಹೋಗಿನಿ, ಹೀಗಾಗಿ ನನ್ನೆಲ್ಲ ಬಟ್ಟೆ ಹರಿದ ಒಂದು ಕೂಡಲೇ ಒಮ್ಮೆಲೆ ಏನಾಕತ್ತೆ ಅಂದ್ರೆ ಅಲ್ಲಿ ಭೇದನ ಬರೋಂಗಿಲ್ಲ. ನೋಡಿ ಗೆಳೆಯ, ನನ್ನ ಗೆಳೆಯ ನೀನು ನನ್ನಂಗನೇ ಇರಬೇಕು, ನೋಡಪ್ಪ ಗೆಳೆಯ ಬೇಡ ಎಂದು ಕೊಟ್ಟು ನಾಳೆ ಹೆಂಗಸಿ ಅನ್ನುವಂಥ ಒಂದು ಪ್ರತಿಕ್ರಿಯೆ ಕೂಡ ಎಷ್ಟು ಚಂದ ಬರ್ತಂತಂದ್ರೆ, ಅಲ್ಲಿ ಗೆಳೆತನಕ್ಕೆ ಮೇಲು ಕೀಳು ಅಂತ ಇಲ್ಲದೇ ಹೋದರೂ ಕೂಡ ಇದು ಏನಾಯ್ತಂದ್ರೆ ಇದೊಂದು ವ್ಯವಹಾರ ದೃಷ್ಟಿಯಿಂದ ಕೂಡ ಕುಂದು ಬರುವ ಅಂತ ತಿಳ್ಕೊಂಡು ಅಲ್ಲಿ ಮಾತುಗಳು ಭಾಳ ಚಂದ ಬರ್ತಾವೆ. ನಡಿಗೆಳೆ ಹೋಗುನು ಪ್ಯಾಟ್ಯಾಗ, ಮಾರವಾಡ ಅಂಗಡ್ಯಾಗ, ಚಯನ್ ಸುಖ ಕೊಡಿಸ್ತೀನೋ ಗೆಳೆಯ ನಿನಗೆ. ನೀ ಎಲ್ಲ ಕೊಡಿಸ್ತೀಪ್ಪ, ಆದ್ರೆ ನೋಡು ನೀ ಕೊಡಿಸಿ ಅಂತಂದ್ರೆ ಅದು ನನಗೆ ವಜ್ಜೆ ಆಕತಿ. ನೋಡು ಒಬ್ಬರೇ ಕಟ್ಟಾಯ್ದು ಮಾಡ್ಕೋಬೋದು, ಮತ್ತು ಕೊಡಿಸಿದ್ನ ತಿರುಗಿ ಹೆಂಗೆ ಕೊಡಬೇಕತಿ. ಅದು ಇಲ್ಲ, ಯಾತಕ್ಕೇನೋ ಕಡಿಮೆ ಇಲ್ಲೋ ಗೆಳೆಯ ನನಗೆ, ಹಾಲು ಹೈನದೊಳಗೆ ಶಂಕರ ಕೊಟ್ಟೆ ಮರ್ತನೋ ಗೆಳೆಯ ನನಗೆ. ಅವನು ಹೇಳ್ತಾನೆ, ನೋಡಪ್ಪ ಗೆಳೆಯ, ನನಗೆ ದೇವರೆಲ್ಲ ಕೊಟ್ಟದನು, ಮತ್ತು ನೀನು ನನ್ನ ಜೀವದ ಗೆಳೆಯ, ನಿನಗೆ ಕೊಟ್ಟರೆ ನನಗೇನಾಕತಿ. ಇಲ್ಪ ಗೆಳೆಯ ಏನಾಕೈತೆ ಅಂತಂದ್ರೆ ರೊಕ್ಕದ ವಿಷಯತೆ ಏನಾಕೈತೆ ಅಂದ್ರೆ, ಇಂದು ಕೊಟ್ಟು ನಾಳೆ ಹಂಗಿಸಿ ಅಂದ ಕೂಡಲೇ, ಇಲ್ಪ ಗೆಳೆಯ ಹಾಗೇನು ಇಲ್ಲ, ಬೆಳ್ಳಿ ಬಂಗಾರ ಕಡಿಮೆ ಇಲ್ಲೋ ಬಾಳ ನನಗೆ, ಮಸ್ತೈತೋ ಮನೆಯೊಳಗೆ, ತಂದೆ ತಾಯಿ ಪ್ರೀತಿ ಐತೋ ನನ್ನ ಮ್ಯಾಲ. ತನ್ನ ಔದಾರ್ಯವನ್ನು ಹೇಳ್ತಾನೆ. ಯಾಕಂದರೆ ನನಗೆ ಎದಕ್ಕೂ ಕಡಿಮೆ ಇಲ್ಲಪ್ಪ ಗೆಳೆಯ, ಬೆಳ್ಳಿ ಬಂಗಾರ ಕಡಿಮೆ ಇಲ್ಲೋ ಗೆಳೆಯ ನನಗೆ, ಮಸ್ತೈತೋ ಮನೆಯೊಳಗೆ ಅಂದಾಗ ಅವನ ದೌಲತ್ ಹೆಂಗಿರಬೇಕು. ಅಂಥಬ್ಬ ಶ್ರೀಮಂತ ಗೆಳೆಯ ಬಡವ ಬಾಳ್ಯಾನ ಪ್ರೀತಿಯಿಂದ ಏನೋ ಮಾಡಿಕೊಂಡು ಅವನು ಕೂಡ ಅಪ್ಪಿಕೊಂಡು ತನ್ನಂಗನ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಮಾರವಾಡ್ಯರ ಅಂಗಡಿಗೆ ಹೋಗಿ ಅಲ್ಲಿ ಅವಾಗ ಬೇಕಾದ ಕೊಡಿಸಿ ತನ್ನಂಗ ವೇಷಭೂಷಣಗಳನ್ನು ಕೊಡಿಸಿ ಎಲ್ಲ ಅವನ್ನ ಇಚ್ಛಾ ಒಂದು ಪೂರ್ಣ ಮಾಡುವಂಥ ಸಂದರ್ಭದೊಳಗೆ ಭಾಳ ಆನಂದ ಆಗ್ತದೆ. ಯಾರಿಗೆ ಆನಂದ ಆಗೋದಿಲ್ಲ ರೀ? ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದದ್ದೇನೋ ಸುಖ, ತಾನು ಸುಖವಾಗಿರಬೇಕು, ಹಂಗೆ ತನ್ನಂಗೆ ತನ್ನ ಹೆಂಡತಿ ಮಕ್ಕಳ ಸುಖವಾಗಿರಬೇಕು, ಹಂಗೆ ತನ್ನ ಬಂಧು ಬಳಗ ಸುಖವಾಗಿರಬೇಕು ಅಂತ ಆಸೆ ಇರ್ತದೆ. ಹಂಗೆ ತನಗೆ ಎಣಸಿಗೆ ಬಾರಲಾರದಂಥ ಎಲ್ಲ ವಸ್ತುಗಳು ಸಿಕ್ಕಾಗ ಭಾಳ ಮನುಷ್ಯಗಳು ಆನಂದ ಆಗ್ತೈತಿ. ಆನಂದ ಆದ ಒಂದು ಸಮಯದೊಳಗೆ ಏನು ಮನುಷ್ಯಗೆ ಏನಿಬೇಕಂತಂದರೆ ಒಂದು ಸುಖ ಅನ್ನೋದು ಬೇಕು. ಸುಖ ಎಲ್ಲಿ ಐತಿ ಅಂತಂದರೆ ಅದು ಪ್ರತಿಯೊಂದು ವಸ್ತುವಿನೊಳಗೆ ಸಿಕ್ಕಾಗಿದೆ. ಯಾಕಂದ್ರೆ ಅತ್ಯಂತ ಪ್ರೀತಿಯ ವಸ್ತು ಯಾವುದಂತಂದರೆ ತನ್ನ ಮೇಲೆ ಇರತಕ್ಕಂಥ ಮೋಹ. ಅದಕ್ಕೆ ತಾನು ಚೆಂದ ಇರಬೇಕು, ತನ್ನಂಗೆ ಎಲ್ಲರೂ ಚೆಂದ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ತನ್ನ ಪ್ರೀತಿಯ ಗೆಳೆಯನ ಬಾಳನ್ನು ತನ್ನಂಗನ ಮಾಡಿಕೊಂಡು ಹೋಗುವಾಗ ಇಬ್ಬರು ಕೂಡ ಇವತ್ತು ಆನಂದದಿಂದ ಆಟಗಳನ್ನು ಆಡ್ತಾರೆ. ಅದರಾಗ ಪಗಡೆ ಆಟ ಆಡ್ತಾರೆ. ಪಗಡೆ ಆಟ ಜೀವನದ ಆಟ ಅಂತೇಳಿ. ನಿಜಕ್ಕೂ ಈ ಪಗಡೆ ಆಟಕ್ಕೂ ಜೀವನದ ಆಟಕ್ಕೂ ಒಂದು ಸಾಮ್ಯತೆಯನ್ನು ನಾವು ಕಾಣ್ಕೊಂಡು ಬಂದಿದ್ದೀವಿ. ಯಾಕಂದರೆ ಜೀವನ ಅಂತಂದ್ರೆ ಈ ಸುಖ ದುಃಖಗಳ ಸಾಗರ. ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ. ಹಾಗೆ ಈ ಆಟ ಆಡುವಾಗತ್ತೂ ಒಮ್ಮೆ ಸೋಲು ಬರ್ತೈತಿ, ಮತ್ತೊಮ್ಮೆ ಗೆಲುವು ಬರ್ತೈತಿ. ಅದಕ್ಕೆ ಗೆಲುವು ಬಂದಾಗ ಹಿಗ್ಗಬಾರ್ದು, ಸೋಲು ಬಂದಾಗ ಕುಗ್ಗಬಾರ್ದು ಅನ್ನುವಂಥ ಸಂದೇಶವನ್ನು ಈ ಸಂಗ್ಯಾ ಬಾಳೆ ಆಟದೊಳಗೆ ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಪಗಡೆ ಆಡ್ತಾ ಇರುವಾಗ ಒಮ್ಮೆ ಸಂಗ್ಯಾ ಗೆದ್ದ, ಒಮ್ಮೆ ಬಾಳೆ ಸೋತ, ಒಮ್ಮೆ ಬಾಳೆ ಗೆದ್ದ, ಒಮ್ಮೆ ಸಂಗ್ಯಾ ಸೋತ ಅನ್ನುವಂಥ ಪ್ರಕ್ರಿಯೆಯೊಳಗೆ ಅವ್ರಿಗೇನಾಗ್ತೈತೆ ಅಂದ್ರೆ ಸೋಲು ಗೆಲುವು ಇವೆಲ್ಲ ಜೀವನದಾಗ ಇರುವಣ. ಅದಕ್ಕೆ ಜೀವನ ಅಂತಂದರೆ ಇದು ಸುಖ ದುಃಖಗಳ ಸಮ್ಮಿಶ್ರಣ. ಹಂಗೆ ತಿಳ್ಕೊಂಡು ಸೋಲು ಬಂದಾಗನೂ ಕುಗ್ಗದ, ಗೆಲುವು ಬಂದಾಗನೂ ಹಿಗ್ಗದ, ತಮ್ಮ ಒಂದು ಮಿತ್ರತ್ವ ಅಂದರೆ ಗೆಳೆತನಕ್ಕೆ ಯಾವ ರೀತಿ ಅಂತ ಭಂಗ ಬಾರದ ಹಾಗೆ ಇಬ್ಬರು ಆನಂದವಾಗಿ ನಲಿತಾ ಹೋಗ್ತಾರೆ. ನಿಜವಾಗಿ ಇಂಥ ಒಂದು ಗೆಳೆತನ ಇಡೀ ಸಮಾಜಕ್ಕೊಂದು ಆದರ್ಶಪ್ರಾಯವಾಗಿರ್ತದೆ. ನಿಜವಾಗಿ ಬೈಲಂಗಲ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಜನ ಎಲ್ಲರೂ ಇವರ ಒಂದು ಗೆಳೆತನವನ್ನು ಕಂಡು ಭಾಳ ಒಂದು ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತಿರ್ತಾರೆ. ಗೆಳೆಯರಿದ್ದರೆ ಹೆಂಗಿರ್ಬೇಕಂದ್ರೆ ಸಂಗ್ಯಾ ಬಾಳೆನ ಇರಬೇಕು ಅಂತೇಳಿ.
ಆಗಷ್ಟೇ ಅಲ್ಲ, ಈಗಾಗಿನ ಒಂದು ಎಷ್ಟೋ ವರ್ಷಗಳ ಕಳೆದು ಹೋದರೂ ಕೂಡ ಇಬ್ಬರು ಅಗದಿ ಅನ್ಯೋನ್ಯತೆಯಿಂದ ಕೂಡಿದ ಗೆಳೆಯರು ಭೇಟಿ ಆದರೆ ಏನಪ್ಪ ಸಂಗ್ಯಾಗ ಬಳೆ ಇದ್ದಂಗೆ ಇದ್ದೀರಿ ಅಂತೇಳಿ ಸಹಜವಾಗಿ ಒಂದು ಮಾತನಾಡುವಂಥ ಒಂದು ಪ್ರಕ್ರಿಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಗೆಳೆತನ ಅಂತಂದ್ರೆ ಅಷ್ಟು ಅನ್ಯೋನ್ಯತೆಯಿಂದ ಕೂಡಿರ್ತೈತಿ ಅನ್ನುವಂಥ ದೃಷ್ಟಿಗೆ ಈ ಸಂಗ್ಯಾ ಬಾಳೆ ಇಬ್ಬರು ನಮಗೆ ಇವರು ನಮ್ಮ ದೃಷ್ಟಿಗೆ ಇವರು ದೃಷ್ಟಾಂತವಾಗಿ ನಮಗೆ ನಿಲ್ತಾ ಇದ್ದಾರೆ. ಅಂಥ ಸಂಗ್ಯಾ ಬಾಳೆ ಈ ಒಂದು ಕತೆ ಇಷ್ಟು ಸುಂದರವಾಗಿ ನಮ್ಮ ಬೈಲವಾಡ ರಾಯಪ್ಪ ಪತ್ತಾರ ಮಾಸ್ತರು ಬರ್ಕೊಂಡು ಹೋಗ್ತಾರೆ. ಈ ಮುಂದೆ ಮನುಷ್ಯರಿಗೆ ಉಣ್ಲಿಕ್ಕೆ ಅನ್ನ, ತೊಡಲಿಕ್ಕೆ ಬಟ್ಟೆ, ಅದ್ರ ಮುಂದೆ ಏನು ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಅಂಬಿಗರ ಚೌಡಯ್ಯನವರ ಒಂದು ಮಾತು ಇಲ್ಲಿ ನೆನಪು ಬರ್ತೈತಿ. ಯಾಕಂದ್ರೆ ನಮಗೆ ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದ ಮೇಲೆ ಮಕ್ಕಳ ಚಿಂತೆ, ಮಕ್ಕಳಾದ ಮೇಲೆ ಬದುಕಿನ ಚಿಂತೆ, ಬದುಕಾದ ಮೇಲೆ ಕೇಡಿನ ಚಿಂತೆ, ಕೇಡಾದ ಮೇಲೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಗಳಲ್ಲಿ ಇದ್ದವರನ್ನು ಕಂಡೆ ದೇವ, ನಿನ್ನ ಚಿಂತೆಯಲ್ಲಿ ಇದ್ದವರನ್ನು ಯಾರನ್ನು ಕಾಣಿ ಅಂತೇಳಿ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ. ಹಂಗೆ ಇಲ್ಲಿ ಸಂಗ್ಯಾ ಬಾಳೆ ಅವ್ರಿಗೆ ಏನಾಗೈತೆ ಅಂತ ಇಬ್ಬರು ಜೀವದ ಗೆಳೆಯರು ಮೈ ಮೇಲೆ ಉಣ್ಣಾಕ ತಿನ್ನೋಕ್ಕಾತು, ಮೈ ಮೇಲೆ ಚಂದ ಬಟ್ಟೆಗಳದು, ಆಡೋಕೆ ಆಟಗಳದು, ಇನ್ನೇನು ಮಾಡಬೇಕು ಅನ್ನೋಂಥ ದೃಷ್ಟಿಯೊಳಗೆ ಸಹಜವಾಗಿ ಅವರು ಬಸವಣ್ಣ ದೇವರಿಗೆ ಹೋಗಬೇಕು ಅನ್ನುವಂಥ ಆಕಾಂಕ್ಷೆ, ಅಲ್ಲಿ ಒಂದು ನಿಸರ್ಗವನ್ನು ನೋಡಬೇಕು, ಅಲ್ಲಿ ದೇವರಿಗೆ ಬರ್ತಕ್ಕಂಥ ಭಕ್ತರನ್ನು ನೋಡಬೇಕು, ಅಲ್ಲಿ ಚಂದ ಒಂದು ಆಟಿಕೆಗಳನ್ನು ಅದು ಆಡಬೇಕು. ಹಾಗೆ ನೋಡ್ತಾ ಇರುವಾಗ ಈ ಜಾತ್ರೆ ಅಂತಂದರೆ ಒಂದು ಎಲ್ಲರೂ ಕೂಡುವಿಕೆಯೇ ಜಾತ್ರೆ ಅನಿಸ್ತದೆ. ದೇವರೇ ಒಂದು ಪೂಜೆ ಪುನಸ್ಕಾರಗಳು ನೆಪ ಮಾತ್ರವಾಗಿದ್ದರೂ ಕೂಡ ಪರಸ್ಪರರು ಎಲ್ಲರೂ ಒಬ್ಬರಿಗೊಬ್ಬರು ಭೇಟಿಯಾಗಿ ತಮ್ಮ ಸುಖ ಸಂತೋಷಗಳನ್ನು ಹಂಚಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಈ ಜಾತ್ರೆಯ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಉಳಿದ ಸಾಮಾನ್ಯ ದಿನಗಳಲ್ಲಿ ಇರ್ತಕ್ಕಂಥ ಬಟ್ಟೆ ಬರೆಗಳನ್ನು ಬಿಟ್ಟು ತಮಗೆ ಶಕ್ಯವಾದಂಥ ಒಂದು ಉತ್ತಮ ಉಡುಗೆಗಳನ್ನು ತೊಡುಕೊಂಡು ಗಂಡಸರು ತಮ್ಮ ಒಂದು ಪೋಷಾಕಿನಲ್ಲಿ ತಾವು ಬಂದರೆ ಜನಪದ ಒಂದು ಜಾತ್ರೆಗೆ, ಅಂದರೆ ಆಗ ಹೆಣ್ಣುಮಕ್ಕಳು ಕೂಡ ಅವರು ತಮಗೆ ಒಪ್ಪುವಂಥ ಸೀರೆಗಳನ್ನು ಉಟ್ಟು ಅದಕ್ಕೆ ಒಪ್ಪುವಂಥ ರವಿಗಳನ್ನು ತೊಟ್ಟುಕೊಂಡು ಕೊರಳಲ್ಲಿ ಮತ್ತಷ್ಟು ಬಂಗಾರದ ಆಭರಣಗಳನ್ನು ಶಕ್ಯಾನುಸಾರಿಗೆ ಹಾಕಿಕೊಂಡು ಅವರು ಸುಂದರವಾಗಿ ತಮ್ಮ ಒಂದು ಇರ್ತಂದು ಉಡುಪುಗಳನ್ನು ಹಾಕಿಕೊಂಡು ಅವರು ಕೂಡ ಒಂಥರ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾ ತಮ್ಮದೇ ಅಂತ ವೈಯಾರದಿಂದ ಜಾತ್ರೆಯ ಸಂಭ್ರಮವನ್ನು ಸವಿಯುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಕಂಡುಕೊಳ್ತಾ ಇದ್ವಿ. ಹಾಗೆ ಪೈಲಂಗಲ್ ಪರಿಸರದೊಳಗೆ ಅಲ್ಲಿ ಬಸವಣ್ಣ ದೇವರು ಅಂತೇಳಿ ಅದು ಗಂಡಮಟ್ಟಗದಗಿನ ಶಾಪೂರ ಬಸವಣ್ಣ ದೇವರ ಆತನಿಗೆ ಹೋಗಿ ಮಾಡ್ತೀರಿ ನಮಸ್ಕಾರ. ಅಂದರೆ ಆ ಗಂಧಮಟ್ಟ ಅಂತಂದ್ರೆ ಈ ಬೈಲಂಗಲದ ಪ್ರದೇಶ, ಇದರೊಳಗೆ ಆರಾಧ್ಯ ದೈವಂತರ ಬಸವಣ್ಣ. ಆ ಬಸವಣ್ಣ ದೇವರಿಗೆ ಹೋಗಿ ನಾವು ನಮಸ್ಕಾರ ಮಾಡ್ತೇವೆ, ಆತನ ಆಶೀರ್ವಾದ ಪಡ್ಕೊಳ್ತೇವೆ ಅನ್ನುವಂಥ ಕಕ್ಕುಲಾತಿಯೊಂದಿಗೆ ಪ್ರೀತಿಯೊಂದಿಗೆ ಅಲ್ಲಿ ಜನರು ಎಲ್ಲರೂ ಬಸವಣ್ಣ ದೇವರಿಗೆ ಹೋಗುವಂಥ ಒಂದು ಸಂಪ್ರದಾಯ. ಇಂಥ ಒಂದು ಸಂಭ್ರಮದ ವಾತಾವರಣದೊಳಗೆ ಇವರು ಸಂಗ್ಯಾ ಬಾಳೆ ಇಬ್ಬರು ಜೀವನದಗೆಯವರು ಅವರು ಕೂಡ ನಾವು ಜಾತ್ರೆಗೆ ಹೋಗೋಣ, ನಡಿಗೆಳೆ ಹೋಗೋಣ ಜಾತ್ರೆಗೆ, ಬಸವಣ್ಣ ದೇವರಿಗೆ ಹೋಗಿ ನಾವು ಕಾಯಕಪುರ ಮಾಡಿಕೊಂಡು ಬರೋಣ ಗೆಳೆಯ ಬಸವಣ್ಣ ದರ್ಶನಕ್ಕೆ, ನಡಿ ಗೆಳೆಯ ಹೋಗೋಣ ನಾವು ದರ್ಶನಕ್ಕೆ. ಇಬ್ಬರು ನಾವು ಹೋಗಬೇಕು, ಅದು ಎಲ್ಲರೂ ಹೋಗ್ತಾ ಇರ್ತಾರೆ. ನಾವು ಜಾತ್ರೆ ಸಮ್ಮೇಳನ ಆಗಬೇಕು, ಜಾತ್ರೆಯ ಆನಂದವನ್ನು ಸವಿಬೇಕು ಅನ್ನುವಂಥ ಒಂದು ಪ್ರೀತಿ, ಉತ್ಕಟವಾದಂಥ ಒಂದು ಪ್ರೀತಿಯಿಂದ ಇಬ್ಬರು ಗೆಳೆಯರು ಹೋಗ್ತಾಯಿದ್ದಾರೆ. ಹಂಗಾರೆ ಗೆಳೆಯ ನಾವು ಜಾತ್ರೆಗೆ ಹೋಗಿ ಏನೇನು ಮಾಡೋಣಪ್ಪ, ಏನೇನು ಮಾಡೋದು ಗೆಳೆಯ, ಏನೇನು ಬೇಕು ನಮಗೆ ಆನಂದ ಏನಾಗ್ತೈತೆ ಅದೆಲ್ಲ ಮಾಡೋಣ, ದೇವರ ದರ್ಶನ ಮಾಡೋಣ, ಮತ್ತು ಅಲ್ಲಿ ಮೂಡು ಎಲ್ಲ ಬಂದಂಥ ಬೇರೆ ಬೇರೆ ಆಟಗಳನ್ನು ಆಡೋಣ, ಒಟ್ಟಾರೆನಪ್ಪ ಆನಂದದಿಂದ ಸವಿಯೋಣ, ಬೇಕಾದ ತಿನಿಸುಗಳನ್ನು ತಿನ್ನೋಣ, ಇನ್ನೇನು ಮಾಡೋದು ಗೆಳೆಯ, ಹಿಂಗೆ ಪರಸ್ಪರ ಸಂತೋಷವನ್ನು ಹಂಚಿಕೊಳ್ಳೋಣ ಅಂಥೇಳಿ ಆ ಒಂದು ಸಡಗರದಿಂದ ಸಂಗ್ಯಾ ಬಾಳೆ ಆದರೂ ಕೂಡ ಜರದ ಪೀಠ ಸುತ್ತಿಕೊಂಡು ಮಕ್ಮಲ್ ಅರಿವಿ ಹಾಕ್ಕೊಂಡು ಹಾಗೆ ಕೊರಳಲ್ಲಿ ಹಾರಗಳನ್ನು ಹಾಕ್ಕೊಂಡು ಆಗಿನ ಪದ್ಧತಿಯ ಪ್ರಕಾರ ಮುಂದೆ ಪೇಟ ಸುತ್ತಗೋತಂದರೆ ಒಂದು ಕಿರೀಟ ಇದ್ದಂಗೆ. ಈಗಿನ ಸಂಪ್ರದಾಯದ ಪ್ರಕಾರ ಒಬ್ಬರು ಹಿರಿ ಮನುಷ್ಯ, ಒಬ್ಬ ದೊಡ್ಡ ಮನುಷ್ಯ, ಊರಿನ ಗೌರವಾನ್ವಿತ ವ್ಯಕ್ತಿಗೆ ಮುಖ್ಯ ಅಂತಂದ್ರೆ ಅವನ ಮೇಲೆ ಒಂದು ಶೆಲ್ಲೆ ಜೊತೆಗೆ ಪೇಟ, ಆತನ ಒಂದು ಮಕ್ಕಮಲ್ ಅರಿವಿ, ಹೀಗೆ ಆತನ ಕೈಯಲ್ಲಿ ಉಂಗುರಗಳು, ಹಿಂಗೆ
ಒಟ್ಟಾರೆಯನ್ನು ಒಂದು ಗ್ರಾಮೀಣ ಪರಿಸರದ ಸೊಗಡನ್ನು ಎತ್ತಿ ತೋರಿಸುವಂಥ ಒಂದು ಆದರ್ಶಪ್ರಾಯವಾದಂಥ ಉಡುಪುಗಳನ್ನು ಸಂಗ್ಯಾ ಬಾಳ್ಯ ಧರಿಸ್ತಾರೆ. ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ನೋಡಿಕೊಂಡ್ರೆ ಗೆಳೆಯ ನಾ ಸಂಗ್ಯಾನೋ ನೀ ಬಾಳ್ಯಾನೋ ಅನ್ನೋದು ಗೊತ್ತಾಗಂಗಿಲ್ಲ. ಅಂದ್ರೆ ಮನುಷ್ಯನಿಗೆ ಏನೈತಂದ್ರೆ ಬರೀ ಚಾರಣೆ ಆತನ ರೂಪ ಇದ್ದರೆ ಬಾರಣೆ ಆತನ ಒಂದು ಅಲಂಕಾರ. ಯಾರಿಗೇ ಆಗಲಿ ಹಂಗೆ ಹೆಣ್ಣು ಮಕ್ಕಳಿಗಾದರೂ ಕೂಡ ಅವ್ರದ್ದು ರೂಪ ಚಾರಣೆ ಇದ್ದರೂ ಕೂಡ ಅವರು ಮೈಮೇಲೆ ಹುಟ್ಟಂಥ ಬಟ್ಟೆಗಳಾಗಲಿ, ಅವರು ಧರಿಸುವಂಥ ಆಭರಣಗಳಾಗಲಿ, ಅವರು ಮಾಡ್ಕೊಳ್ಳುವಂಥ ಅಲಂಕಾರ ಆಗಲಿ, ಅದು ಏನಾಗೈತೆ ಅಂದರೆ ಅದು ಬಾರಣೆ ಅಂತ 12ನೇ ತಕ್ಕಂಥ ಹಿಂಗೆ ಆ ರೂಪಕ್ಕೆ ಮತ್ತಷ್ಟು ಅಲಂಕಾರವನ್ನು ಮಾಡಿಕೊಂಡಾಗಿರ್ತಂದ್ರೆ ಮತ್ತಷ್ಟು ಒಂದು ಒಂಥರ ಆಕರ್ಷಣೀಯವಾಗಿ ಕಾಣುವಂಥ ಒಂದು ಪರಿಸರ ಅಲ್ಲಿ ಬೆಳೀತದೆ. ಹಾಗೆ ಸಂಗ್ಯಾ ಬಾಳ್ಯ ಇಬ್ಬರು ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಒಂದು ಅವಳಿ ಜವಳಿ ಅನ್ನುವಂತೆ ಹೋಲುವಂತೆ ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿದ್ದಾರೆ ಏನೋ ಅಂತೇಳಿ ಎಲ್ಲರಿಗೂ ಭಾಸ ಆಗುವ ಹಾಗೆ ಇಬ್ಬರು ಗೆಳೆಯರ ಸಡಗರದಿಂದ ಅವರೇನು ಮಾಡ್ತಾ ಇರ್ತಾರೆ, ಈ ಬಸವಣ್ಣ ದೇವರಿಗೆ ಹೋಗುವಂಥ ಒಂದು ಸನ್ನಿವೇಶ ಚಿತ್ರಿತವಾಗ್ತಾ ಬರ್ತದೆ. ಇಲ್ಲಿ ಕವಿ ತನ್ನ ಒಂದು ಕಾವ್ಯ ಕಕ್ಕುಲಾತಿಯಿಂದ ಒಂದು ಚಾಕಚಕ್ಯತೆಯಿಂದಾಗಿ ಈ ಒಂದು ಜಾತ್ರೆಯ ಸಂಭ್ರಮವನ್ನು ಅತ್ಯಂತ ಸಡಗರವಾಗಿ ಅತ್ಯಂತ ವೈಭವತವಾಗಿ ವರ್ಣನೆ ಮಾಡೋದಕ್ಕೆ ನನಗೆ ಅನಂತ ಕೈ ಮುಗಿದು ಶ್ಲಾಘನೆ ಅಂತ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ, ತುಂಬ ಅಭಿಮಾನ ಅನಿಸ್ತದೆ.